ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಮಿಸ್ಟರ್ ಅಂಡ್ ಮಿಸಸ್ ಮಧುಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಲೋಕ ಅಂತ ಇರುತ್ತೆ. ಈಗ ಈ ಪ್ರೇಮಿಗಳಿಗೆ ಪ್ರೇಮಲೋಕ, ಅದೇ ಅಂಡರ್ವರ್ಲ್ಡ್ ರೌಡಿಸಮಲ್ಲಿ ಭೂಗತ ಲೋಕ, ಹಾಗೆ ಮನುಷ್ಯರಿಗೂ ಭೂಲೋಕ ಅಂತ ಒಂದಿದೆ. ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೂ ಸಹ ಒಂದು ಲೋಕ ಅಂತ ಇದೆ. ಅದೇ ಈ ಪ್ರಾಣಿ ಪ್ರಪಂಚ. ಈ ಪ್ರಾಣಿ ಪ್ರಪಂಚನ ತೆರೆದ ಹೃದಯದಿಂದ, ಒಳ್ಳೆ ಶುದ್ಧವಾದ ಮೈಂಡಿಂದ ನೋಡೋದಾದರೆ ನಿಜವಾಗ್ಲೂ ಇದೊಂದು ಅದ್ಭುತ ಲೋಕ. ಅಂಥ ಒಳ್ಳೆ ಅದ್ಭುತ ಲೋಕವನ್ನು ಸೋಮನಹಳ್ಳಿ ಅಂದರೆ ಕನಕಪುರ ರೋಡಲ್ಲಿರುವಂಥ ಸೋಮನಹಳ್ಳಿ ಹತ್ರ ಈ ಒಂದು ಪ್ರಾಣಿ ಪ್ರಪಂಚವನ್ನು ಕಟ್ಟಿದ್ದಾರೆ. ಬನ್ನಿ ಇವತ್ತು ಅಂಥ ಒಂದು ಒಳ್ಳೆ ಪ್ರಾಣಿ ಪ್ರಪಂಚಕ್ಕೆ ನಾವೆಲ್ಲರೂ ಹೋಗೋಣ. ಸೊ ನಿಮಗೆ ರೋಡೆಂಟ್ಸ್ ಅಂದರೆ ಗೊತ್ತಾ? ರೋಡೆಂಟ್ಸ್ ಅಂದರೆ ಏನಾದರೂ ಐಡಿಯಾ ಇದೆ? ಇಲಿ, ಹೆಗ್ಗಣ, ಪ್ರಾಣಿಗಳಿಗೆ ನಾವು ಇಂಗ್ಲೀಷಲ್ಲಿ ರೋಡೆಂಟ್ಸ್ ಅಂತ ಕರಿತೀವಿ. ಈಗ ನಮಗೆ ಉಗುರು ಮತ್ತೆ ಕೂದಲು ಯಾವ ರೀತಿ ನಮಗೆ ಬೆಳೀತಾ ಇರುತ್ತೋ ಅವ್ರಿಗೆ ಮುಂದೆ ಇರೋಂಥ ಹಲ್ಲಿಗೆ ಏನಾಗ್ತಾ ಇರುತ್ತೆ ಅಂತ ಬೆಳೀತಾ ಇರುತ್ತೆ. ಅದನ್ನ ಅವರು ಟ್ರಿಮ್ ಮಾಡ್ಕೋಬೇಕು, ಅಂದ್ರೆ ಕಟ್ ಮಾಡ್ಕೋಬೇಕು. ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಕಚ್ತಾ ಹೋಗ್ತಾರೆ. ಈಗ ಪ್ಲಾಸ್ಟಿಕ್, ಪೇಪರು, ವೈಯರು ಆ ಥರ ವಸ್ತುನ ಕಚ್ತಾ ಹೋಗ್ತಾರೆ. ಆ ಕಚ್ಚಿದಾಗ ಏನಾಗುತ್ತೆ, ಆ ಮುಂದೆ ಇರೋಂಥ ಹಲ್ಲಿ ಸ್ವಲ್ಪನಾಗಿ ಸರಿತಾ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಅವ್ರು ಏನಾದ್ರು ಆ ಥರ ಕಚ್ಚಿಲ್ಲ ಅಂದ್ರೆ ಆ ಮುಂದೆ ಇರೋಂಥ ಹಲ್ಲಿಗೆ ಏನಾಗುತ್ತೆ, ಬೆಳೆದು ಸೊ ಮತ್ತೆ ಬಾಯಿ ಎಲ್ಲ ಕ್ಲೋಸಾಗಿ ಊಟ ಮಾಡೋಕ್ಕಾಗೋದಿಲ್ಲ, ಸತ್ತೋಗ್ತಾರೆ. ಇಲಿ, ಹೆಗ್ಗಣ, ಹಳಿಲು, ಮುಳ್ಳಂಗಿ ಈ ಥರ ತುಂಬಾ ಪ್ರಾಣಿಗಳು ಇಲಿ ಜಾತಿಗೆ ಬರ್ತಾರೆ, ಅಂದ್ರೆ ರೋಡೆಂಟ್ಸ್ ಫ್ಯಾಮಿಲಿಗೆ ಬರ್ತಾರೆ. ಈಗ ಅದೇ ಥರದ ಪ್ರಾಣಿನ ಫಸ್ಟ್ ನೋಡೋಣ. ಸೊ ಉದಯ್ ರ್ಯಾಟ್ಸ್ ಅಂತ, ಇದು ಬಂದು ಜಪಾನ್ ದೇಶದಿಂದ ಬಂದಿರೋಂಥ ಒಂದು ರ್ಯಾಟ್. ಸೊ ಈಗ ನಾವು ಸ್ವೆಟರಲ್ಲೆಲ್ಲ ಒಂದು ಇಲಿ ಪಕ್ಷಿ ತರ ಒಂದು ಇದಿರುತ್ತಲ್ಲ, ಆ ತರ ಒಂದು ಶೇಪ್ ಇದೆ ನೋಡಿ. ಸೊ ಇವರು ಅಷ್ಟೇ ಒಂದು ಇಲಿ ಜಾತಿಗೆ ಬರ್ತಾರೆ. ಮತ್ತೆ ಇವರೆಲ್ಲ ಮಿಶ್ರಾಹಾರಿ, ಅಂದ್ರೆ ಕಾಳು, ಸೊಪ್ಪು, ಹಣ್ಣು, ಹುಳ ಎಲ್ಲ ತರ ಇರುತ್ತೆ. ಸೊ ಇಟ್ಕೋಬಹುದು. ಎರಡು ಕೈ ತರ ಫ್ಲಾಟ್ ಆಗಿರ್ತದೆ ಕೈ ಮೇಲೆ, ಏನು ಆಗೋದಿಲ್ಲ. ಎರಡು ಕೈ ತರ ಫ್ಲಾಟ್, ಏನು ಮಾಡಲ್ಲ. ಎರಡು ಕೈ ಹಿಡ್ಕೋ, ಏನು ಮಾಡಲ್ಲ, ಏನು ಆಗೋದಿಲ್ಲ. ಭಾರ ಇದೆಯಾ? ಈ ತರ ಮಾಡಬೇಡ, ಹಂಗಿಡ್ಕೋ. ಏನು ಮಾಡಲ್ಲ. ಭಾರ ಇದೆಯಾ? ಚೆನ್ನಾಗಿದ್ಯಾ? ಒಳಗಡೆ ಭಯ. ಏನು ಆಗೋದಿಲ್ಲ. ನೀವು ಇವರೆಲ್ಲ ನಮ್ಮ ಫ್ರೆಂಡ್ಸ್, ಏನು ಮಾಡೋದಿಲ್ಲ. ಎಲ್ಲ ಫ್ರೆಂಡ್ಸ್ ನಿಂತ್ಕೋಬೇಕು. ನಿಮ್ಮ ಮನೇಲೆಲ್ಲ ಈ ತರ ಸಿಗುತ್ತಾ? ನಿಮ್ಮ ಮನೇಲಿ ಈ ತರ ವೈಟ್ ರ್ಯಾಟ್ ಇದೆಯಾ? ನೋಡಿ, ನಮ್ಮ ಪ್ರಾಣಿಗೆ ವೈಟ್ ರ್ಯಾಟ್ ಎಲ್ಲ ಇದೆ. ಎರಡು ಫ್ಲಾಟ್ ಇದೆ, ಅದೆಲ್ಲೂ ಹೋಗೋದಿಲ್ಲ. ಈ ತರ ಫ್ಲಾಟ್ ಇರುತ್ತೆ. ಸೌತ್ ಅಮೆರಿಕಾ ದೇಶದಿಂದ ಬರೋಂಥ ಒಂದು ಪ್ರಾಣಿ. ಇವರು ಹಂದಿ ತರ ಸೌಂಡ್ ಮಾಡ್ತಾರೆ, ಅದಕ್ಕೆ ಇದನ್ನ ಗಿನಿ ಪಿಗ್ ಅಂತ ಕರೀತಾರೆ. ಬಟ್ ಇವ್ರಿಗೂ ಹಂದಿಗೂ ಏನು ಸಂಬಂಧ ಇರೋದಿಲ್ಲ. ಇದು ಅಷ್ಟೇ ಇಲಿ ಜಾತಿಗೆ ಬರ್ತಾರೆ, ಬಟ್ ಬಾಲ ಇರೋದಿಲ್ಲ. ಟೇಲ್ಲೆಸ್ ರೂಡೆಂಟ್ ಅಂತ ಕರೀತಾರೆ. ಮತ್ತೆ ಇವರು ದಿನಕ್ಕೆ 4 ಅವರ್ ನಿದ್ದೆ ಇದ್ರೆ ಸಾಕು. ಮತ್ತೆ ಇವ್ರು ಕಣ್ ಬಿಟ್ಕೊಂಡೇ ನಿದ್ದೆ ಮಾಡ್ತಾರೆ. ನಮ್ಮ ಶಿವನ ನಿಂತ ಶಿವನ. ಸೊ ಇದು ಮತ್ತೆ ಸಸ್ಯಾಹಾರಿ, ಬರೀ ಹುಲ್ಲು ಸೊಪ್ಪು ಅದನ್ನ ಹೆಚ್ಚಾಗಿ ತಿನ್ನೋದು. ಮತ್ತೆ ಇವರು ಕಣ್ಣನ್ನ ತುಂಬಾ ರೇರ್ ಆಗಿ ಕಣ್ಣ ಬ್ಲಿಂಕ್ ಮಾಡ್ತಾರೆ. ಇವರು ಕಣ್ ಬಿಟ್ಕೊಂಡೇ ನಿದ್ದೆ ಮಾಡ್ತಾರೆ. ಸೊ ಲ್ಯಾಪ್ ಅನ್ಕೊಡ್ತೀನಿ. ಎರಡು ಕೈ ಸೈಡ್ ಈ ಕೊಡ್ತೀನಿ. ಕೈ ಕೈ ಸೈಡ್ ಕೈ ಸೈಡ್ ಕೈ ಸೈಡ್ ಮಾಡಿ. ಕೈ ಸೈಡ್ ಮಾತಾಡಿ. ಈ ತರ ಸರ್ ಮುಟ್ಟು ಅಲ್ಲಿ ನೋಡು. ಹೋಗ್ತೀರಾ ಮನೆಗೆ? ಹೋಗ್ತೀರಾ? ಇಲ್ಲಿ ನನ್ನ ಜೊತೆ ಮಾತಾಡ್ಬೇಕು. ಮನೆಗೆ ತುಂಬಾ ಸಂಕೋಚ, ಬೇರೆ ಏನೋ ಮಾತಾಡ್ತಿರ್ತಾರೆ. ಈಗ ಸರಿ, ನೀವ್ ಇಟ್ಕೊಂತೀಯಾ? ಮಾತಾಡ್ಬೇಕಮ್ಮ. ನೀವ್ ಇಟ್ಕೊಂತೀರಾ? ಏನ್ ಹೆಸರು? ನಿಮ್ಮ ಹೆಸರು ಹೇಳು, ಹೆಸರು ಹೇಳು. ಹೇಳ್ಬೇಕು. ಇದೆಲ್ಲ ಸುಮ್ಮನೆ ನೀನು ಆ ಥರ ಇಲ್ಲಿ ಅಮ್ಮ ಅದೇನು ಮಾಡೋದಿಲ್ಲ. ಇಲ್ಲಿ ನೋಡು, ಮಾತಾಡ್ಸು. ನೋಡ, ಫ್ರೆಂಡ್ಲಿ, ಅದೇನು ಮಾಡೋದು. ಹೌದು ಇಷ್ಟ. ನೀವಂತಾರ ಇಲ್ಲೋಡು. ಚೆನ್ನಾಗಿದೆ. ಸ್ವಲ್ಪ ಸ್ಟ್ರೈಕ್ ನೋಡಿ, ತಂಗಿ ಇಟ್ಕೊಳ್ತಾರೆ. ನೋಡು, ಸಪ್ರೇಟ್ ಮಾಡಿ ಬಿಡೋಗ್ತೇನೆ. ಚೆನ್ನಾಗಿದ್ಯಾ? ನೀನ್ ಎದ್ರುಕೊಳ್ತಾ ಇದ್ದೀಯ ತಗೊಳ್ಳ. ಅಗ್ರಿಕಲ್ಚರ್
ಏನ್ ನೇಮ್ ಹೇಳಿದ್ದು? ಓರಿಯೋ ಅಂತ. ಓರಿಯೋ. 4 ವರ್ಷ ಆಗಿದೆ, ಸುಮಾರು ಒಂದು 6 ವರ್ಷ ಅಷ್ಟೇ ಸೈಜ್, ಜಾಸ್ತಿ ಬೆಳೆಯಲ್ಲ. ಅಷ್ಟೇ. ಮತ್ತೆ ನಮ್ ಕಡೆಯಿಂದ ಅಡಾಪ್ಷನ್ ಅಲ್ಲಿ ಇಟ್ಟಿದ್ದೀವಿ. ಸರಿ ಏನಾದ್ರು ಸಾಕೋಳ್ತಾರೆ ಅಂತ ಮನೆ ಇಷ್ಟು 7-8 ವರ್ಷ ಇರುತ್ತಾ? ಚಿಕ್ಕದಾಗಿ ಇರ್ತಾರೆ, ಇದು ದಪ್ಪ ಆಗೋದಿಲ್ಲ. ನಮ್ಮ ಭಾರತದಲ್ಲಿ ಜನ ತುಂಬಾ ಕನ್ಫ್ಯೂಸ್ ಅಲ್ಲಿದ್ದಾರೆ. ಮುಳ್ಳಂದಿ ಅಂತ, ಆಕ್ಚುಲಿ ಇದು ಮುಳ್ಳಂದಿ ಅಲ್ಲ. ಮುಳ್ಳಂದಿ ತುಂಬಾ ದಪ್ಪ ಇರುತ್ತೆ. ಅದು ಅಂದ್ರೆ ಅವ್ರಿಗೆ ಮುಳ್ಳು ಉದ್ದ ಇರುತ್ತೆ. ಸೊ ಯಾವ್ದಾದ್ರು ಬೇರೆ ಪ್ರಾಣಿ ಆಫ್ರಿಕನ್ ತಿನ್ಲಿಕ್ಕೆ ಹೋದ್ರೆ ಏನ್ ಮಾಡ್ತಾರೆ, ಸೊ ಆ ಮುಳ್ಳನ್ನ ಅವರು ಬಿಟ್ಬಿಡ್ತಾರೆ. ಬಟ್ ಇವ್ರು ಆತರ ಮಾಡೋದಿಲ್ಲ. ಇವ್ರೇನಾದ್ರು ನಿದ್ದೆ ಮಾಡ್ಬೇಕಂದ್ರೆ ಅಥವಾ ಬೇರೆ ಯಾರಾದ್ರೂ ತೊಂದರೆ ಮಾಡ್ಲಿಕ್ಕೆ ಹೋದ್ರೆ, ಬೇರೆ ಯಾವ್ದಾದ್ರು ಪಕ್ಷಿ ಅಥವಾ ಪ್ರಾಣಿ ಯಾವಾಗ್ಲೂ ಈ ತರ ಬಾಲ್ ಆಗೇ ಇರ್ತಾರೆ. ಈ ತರ ಬಾಲ್ ಆದಾಗ ಏನಾಗುತ್ತೆ, ಆ ಮುಳ್ಳು ಎಲ್ಲ ಸ್ಟ್ರೈಟ್ ಇರುತ್ತೆ. ಸೊ ಯಾರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಮುಳ್ಳು ಚುಚ್ಚುತ್ತೆ ಅಂತ. ಈ ತರ ಮುಟ್ ನೋಡ್ಬೋದು. ಬಿಜಿಲಿ ಅಂತ, ಬಿಜಿಲಿ ಅಂತ. ಹಾಯ್ ಹೇಳಿ ಅವ್ರಿಗೆ, ಹಾಯ್. ಮತ್ತು ನೀವು ಮುಟ್ತೀರಾ? ನಿರಂತರ ಹೆಜ್ಜಾಗ್ ನಮ್ಮ ಇಂಡಿಯಾದಲ್ಲೂ ಸಹ ನೋಡ್ಬೋದು. ಇಂಡಿಯಾ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಸೊ ಇಲ್ಲಿ ಅಂದ್ರೆ ರಾಜಸ್ಥಾನದಲ್ಲೂ ಸಹ ನೋಡ್ಬೋದು. ಇದು ಬಂದು ಆಫ್ರಿಕಾ ದೇಶದಲ್ಲಿ ತುಂಬಾ ಚಿಕ್ಕದಾಗೆ ಇರ್ತದೆ. ಪಿಗ್ಮಿ ಅಂದ್ರೆ ಚಿಕ್ಕದು, ಆಫ್ರಿಕನ್ ಪಿಗ್ಮಿ. ಆಫ್ರಿಕನ್ ಪಿಗ್ಮಿ ಹೆಜ್ಜಾಗ್ ಅಂದ್ರೆ ಇದು ಬಂದು ಆಫ್ರಿಕಾ ದೇಶದ್ದು. ಪಿಗ್ಮಿ ಅಂದ್ರೆ ತುಂಬಾ ಚಿಕ್ಕದಾಗೆ ಇರ್ತದೆ. ಮತ್ತೆ ಇವರು ಹೆಚ್ಚಾಗಿ ಹುಳು ಚಿಕ್ಕ ಪುಟ್ಟ ಪ್ರಾಣಿ ಅದನ್ನ ಹೆಚ್ಚಾಗಿ ತಿನ್ನೋದು. ಮಿಶ್ರಹಾರಿ ಅಂದ್ರೆ ಸಸ್ಯನೂ ತಿನ್ನುತ್ತಾ? ಮಿಶ್ರಹಾರಿ ಅಂದ್ರೆ ಎರಡು ಸೊಪ್ಪು ತಿನ್ನುತ್ತೆ, ಹುಳನು ತಿನ್ನುತ್ತೆ. ಸೊ ಜರ್ಬಲ್ ಅಂತ ಕರೀತಾರೆ. ಇದು ಬಂದು ಮಂಗೋಲಿಯಾ ದೇಶದ್ದು. ಇಲಿ ಬಾಲದಲ್ಲೆಲ್ಲ ನೀವು ಈ ತರ ಕೂದಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಬಾಲದಲ್ಲಿ ತುಂಬಾ ಕೂದಲಿದೆ ನೋಡಿ. ಇವರೆಲ್ಲ ಮರುಭೂಮಿಯಲ್ಲಿ ಸಿಗುವಂತ ಒಂದು ಪ್ರಾಣಿ. ಅಲ್ಲಿ ಬೆಳಗಿಂದ ಸಂಜೆವರೆಗೂ ಫುಲ್ ಬಿಸಿ ಇರುತ್ತೆ, ಸಂಜೆ ಆಗ್ತಾ ಫುಲ್ ಚಳಿ ಆಗುತ್ತೆ. ಅದಕ್ಕೋಸ್ಕರನೇ ಇವ್ರ ಬಾಲದಲ್ಲಿ ಸಹ ಈ ತರ ಹೆಚ್ಚಾಗಿ ಕೂದಲಿದೆ. ಸೊ ಈಗ ನೀವು ಕಾಂಗ್ರೂ ಎಲ್ಲ ನೋಡಿರ್ತೀರ. ಸೊ ಇವ್ರೇನಾರ ಸುತ್ತಮುತ್ತ ನೋಡ್ಬೇಕಂದ್ರೆ ಕಾಂಗ್ರೂ ತರನು ಸಹ ನಿಂತ್ಕೊಳ್ತಾರೆ. ಸೊ ಇವ್ರನ್ನು ಸಹ ಇಟ್ಕೋಬಹುದು. ಇದಕ್ಕೆ ಈ ತರ ಫ್ಲಾಟ್ ಇರುತ್ತೆ. ಏನು ಮಾಡಿ ಕಾಂಗ್ರೂ ತರ ನಿಂತ್ಕೊಂಡಿದ್ದಾರೆ. ಇದು ತೂಕ ಇಲ್ಲ, ಇದು ಭಾರ ಇಲ್ಲ. ಶಾಶ್ವತ ಚೆನ್ನಾಗಿದೆಯಾ? ಕಾಂಗ್ರೂ ತರ ನಿಂತ್ಕೊಂಡಿದ್ದಾರೆ ನೋಡಿ. ಕಚ್ಚಿಟ್ಟಿದ್ಯಾ? ಅವಾಗ ಅವಾಗ ಕೈ ಕ್ಲೀನ್ ಮಾಡ್ತಾ ಇದ್ದಾರೆ, ಬಾಯಲ್ಲಿ ಅದು ಮೇಲ್ಸಿದೆಯಲ್ಲ ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ಗ್ರೀನ್ ಇಗ್ವಾನಾ ಅಂತ ಸೆಂಟ್ರಲ್ ಸೌತ್ ಅಮೆರಿಕಾ ದೇಶದಿಂದ ಬರುವಂತ ಒಂದು ಲಿಜರ್ಡ್, ಹಾರ್ಬೋರಿಯಲ್ ಅನಿಮಲ್ ಅಂತ ಕರೀತಾರೆ. ಅಂದ್ರೆ ಯಾವಾಗ್ಲೂ ಮರದ ಮೇಲೆ ಇರುವಂತ ಒಂದು ಪ್ರಾಣಿ. ಸುಮಾರು ಒಂದು 20-25 ವರ್ಷ ತನಕ ಇರ್ತಾರೆ. ಈಗ ಎಷ್ಟು ವರ್ಷ ಆಗಿದೆ? ಇವ್ರಿಗೀಗ ಒಂದು 4 5 ವರ್ಷ ಆಗಿದೆ. ಇನ್ನೂ ದಪ್ಪ ಬೆಳೆಯುತ್ತಲ್ಲ? ಇನ್ನೂ ದಪ್ಪ ಬೆಳೀತಾರೆ. 6 ಇಂದ 7 ಅಡಿಯಷ್ಟು ಉದ್ದ ಇರುತ್ತೆ. ಇದು ಒಂದು ಫೇಕ್ ಆಗಿರುವಂತ ಒಂದು ಮುಳ್ಳು. ಅದೇ ದೂರದಿಂದ ನೋಡಿದ್ರೆ ಸ್ವಲ್ಪ ಶಾರ್ಪ್ ತರ ಇದೆ. ಆಕ್ಚುಲಿ ಹತ್ರ ಹೋಗಿ ತರ ಮುಟ್ಟೆ ಅದು ಶಾರ್ಪ್ ಇರೋದಿಲ್ಲ. ಈಗ ಇವ್ರು ಮರಗಳ ಮೇಲೆ ಈ ತರ ಇದ್ದಾಗ ಈ ಪಕ್ಷಿಗೆ ಈ ತರ ಎತ್ಕೊಂಡು ಹೋಗ್ಬಾರ್ದು ಅಂತ ಈ ತರ ಒಂದು ಫೇಕ್ ಆಗಿರುವಂತ ಒಂದು ಮುಳ್ಳಿದೆ. ಅದೇ ಓತಿಕೇತ ಅದನ್ನ ಇಂಡಿಯಾದಲ್ಲಿ ಓತಿಕೇತ ಅಂತ, ಕನ್ನಡದಲ್ಲಿ ತುಂಬಾ ಚಿಕ್ಕದಾಗಿರ್ತಾರೆ. ಅವ್ರಿಗೂ ಅಷ್ಟೇ ಇದೇ ತರ ಒಂದು ಮುಳ್ಳು ಇರುತ್ತೆ. ಮತ್ತೆ ಅವ್ರಿಗೂ ಇದೇ ತರ ಉದ್ದ ಆಗಿರೋಂತ ಒಂದು ಬೇಲಿ ಇರುತ್ತೆ. ಮರನೆಲ್ಲ ಹತ್ತಬೇಕಲ್ಲ ಅದಕ್ಕೋಸ್ಕರ. ಮತ್ತೆ ಇವರು ಸಸ್ಯಾಹಾರಿ, ಎಲೆ ಸೊಪ್ಪು ಹಣ್ಣು ತರಕಾರಿ ಅದು ಮಾತ್ರ. ಸೊ ಮುಟ್ಟೋದು ಸೊ ನಿಧಾನವಾಗಿ ತರ ನಾವು ಹೊಟ್ಟೆ ಮಾತ್ರ ಮುಟ್ತೀವಿ. ಮುಖ ಮತ್ತೆ ಬಾಲ ಮುಟ್ತೀವಿ, ನಿಧಾನವಾಗಿ ತರ ಮುಟ್ತೀವಿ. ಓಕೆ, ಇಲ್ಲಿ ಇವನ್ನ ನೋಡಿದ್ರೆ ನಮ್ಮ ದೇಶದ ಮೇಕೆಗಳ ತರ ಕಾಣಿಸ್ತಾರ ನಿಮ್ಗೆ? ಗೋಡ್ಸ್ ಇವೆಲ್ಲ ಬಂದು ಆಫ್ರಿಕಾ ದೇಶದ ಮೇಕೆಗಳು. ಆಫ್ರಿಕನ್ ಪಿಗ್ಮಿ ಗೋಡ್ಸ್ ಅಂತ ಹೇಳ್ತಾರೆ. ಪಿಗ್ಮಿ ಅಂತ ಹೇಳಿದ್ರೆ ಸಣ್ಣ ಜಾತಿಯ ಮೇಕೆಗಳು ಅಂತೀವಿ. ನಮ್ಮಲ್ಲಿರೋ ಮೇಕೆಗಳೆಲ್ಲ ತುಂಬಾ ಹೈಟ್ ಇರ್ತಾರೆ, ಕಾಲುಗಳೆಲ್ಲ ಉದ್ದ ಇರುತ್ತೆ, ಕಿವಿ ಉದ್ದ ಇರುತ್ತಲ್ವಾ. ಈ ಜಾತಿ ಮೇಕೆಗಳಿಗೆ ಅಂದ್ರೆ ತುಂಬಾ ಕುಳ್ಳಗಿರ್ತಾರೆ. ಇಷ್ಟೇ ಹೈಟ್ ಬೆಳೆಯೋದಿಲ್ಲ, ನಮ್ಮಲ್ಲಿರೋಂಥ ತರ ಎತ್ತರದಲ್ಲಿ ಬೆಳೆಯೋದಿಲ್ಲ ಇರಲ್ಲ. ಮತ್ತೆ ಏನ್ ವ್ಯತ್ಯಾಸ ಕುರಿಗಳಿಗೆ ಮೇಕೆಗಳಿಗೆ ಅಂತ ಹೇಳಿದ್ರೆ, ಕುರಿಗಳನ್ನ ನಾವು ಗ್ರೇಜರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಕುರಿಗಳು ಯಾವಾಗ್ಲೂ ನೆಲದ ಮೇಲೆ ಇರುವಂತ ಹುಲ್ಲ ತಿನ್ನೋದಕ್ಕೆ ಇಷ್ಟಪಡುತ್ತೆ, ಅದನ್ನ ಗ್ರೇಜರ್ಸ್ ಅಂತ ಹೇಳ್ತೀವಿ.
ಮೇಕೆಗಳನ್ನ ಯಾವಾಗಲೂ ನಾವು ಬ್ರೌಸರ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಮೇಕೆಗಳು ನೀವು ನೋಡಿರ್ತೀರಾ ಹಳ್ಳಿಗಳಲ್ಲೆಲ್ಲ ಯಾವಾಗಲೂ ಮರದ ಮೇಲೆ ನಿಂತ್ಕೊಳ್ಳುತ್ತೆ, ಮರದ ಮೇಲ್ಗಡೆ ಇದೇ ಕಾಲಿನ ಮೇಲೆ ನಿಂತ್ಕೊಂಡು ಅವ್ರ ಮೇಲ್ಗಡೆ ಇರುವಂತ ಎಲೆ ಸೊಪ್ಪುಗಳನ್ನ ತಿನ್ನಕ್ಕೆ ಇಷ್ಟಪಡ್ತಾರೆ, 2 ಕಾಲಿಂದ ನಿಂತ್ಕೊಂಡು. ಅದರಿಂದ ಅವನ್ನ ಬ್ರೌಸರ್ಸ್ ಅಂತ ಕರೀತಾರೆ. ಮತ್ತೆ ಈ ಆಫ್ರಿಕನ್ ಪಿಗ್ಮಿ ಗೋಟ್ಸ್ಗಳಿಗೆ ನಮ್ಮ ಇಂಡಿಯಾಗೆ ಬಂದು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಮ್ಮ ಇಂಡಿಯಾಗೆ ಬಂದು ಇಲ್ಲೇ ಬ್ರೀಡ್ ಆಗಿ ಸ್ಪ್ರೆಡ್ ಆಗ್ತಾರೆ. ತುಂಬಾ ಜನ ಮನೇಲಿ ಕೂಡ ಸಾಕೋತಾರೆ ಇದನ್ನ, ಬಟ್ ಕಡಿಮೆ ನಮ್ಮ ಇಂಡಿಯಾದಲ್ಲಿ ಇರೋದು. ಮತ್ತೆ ಈಗ ಒಳಗಡೆ ಹೋಗೋಣ, ಎಲ್ಲ ಮೇಕೆಗಳನ್ನ ಮುಟ್ಬೋದು, ನೀವು ಪೆಟ್ ಮಾಡ್ಬೋದು. ಹೇಗ್ ಮುಟ್ಬೇಕು ಅಂತ ಹೇಳಿದ್ರೆ ಇವರು ಕೂಡ ಕಣ್ಣುಗಳು ಸೈಡಲ್ಲಿ ಇರುತ್ತೆ, ಅದರಿಂದ ಹಣೆ ಮುಟ್ಟಕ್ಕೆ ಹೋಗ್ಬೇಡಿ, ಬಾಲ ಮುಟ್ಟಕ್ಕೆ ಹೋಗ್ಬೇಡಿ. ಅದು ಯಾವ ಪ್ರಾಣಿಗೂ ಇಷ್ಟ ಆಗೋದಿಲ್ಲ. ಸೈಡ್ ಇಲ್ಲ ಕತ್ ಭಾಗ ಮುಟ್ಬೋದು. ಮತ್ತೆ ಯಾವ ಪ್ರಾಣಿಗಳನ್ನ ಎತ್ಕೊಳಕ್ ಹೋಗ್ಬೇಡಿ, ಲಿಫ್ಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವು ಹಳ್ಳಿಗಳಲ್ಲೆಲ್ಲ ಇವಾಗ ಬೆಳೆದಿರೋ ಗೊತ್ತಿರುತ್ತೆ ನಿಮ್ಗೆ, ನಾವೆಲ್ಲ ಎತ್ಕೊಂಡಿರ್ತೀರಾ, ಹೆಗಲ ಮೇಲೆಲ್ಲ ಹಾಕೊಂಡಿರ್ತೀರಾ, ಫೋಟೋಸ್ ಎಲ್ಲ ತೊಗೊಂಡ್ರೆ. ಬಟ್ ಇವ್ರನ್ನ ಯಾಕೆ ಎತ್ಕೊಂಬಾರ್ದು ಅಂತ ಹೇಳಿದ್ರೆ, ಯಾವುದೇ ಮೇಕೆಗಳನ್ನ ಮತ್ತೆ ಕುರಿಗಳನ್ನ ಎತ್ಕೊಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ಭಾಗದಲ್ಲಿ 4 ಚೇಂಬರ್ಸ್ ಇರುತ್ತೆ. ಅದು ರೂಮಿನೇಟಿಂಗ್ ಅಂತ ಹೇಳ್ತಾರೆ. ಅದನ್ನ 4 ಚೇಂಬರ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಯಾವ್ದಾದ್ರು ಒಂದು ಊಟ ಸಿಕ್ಕಾಗ ಚೆನ್ನಾಗಿ ತಿಂದು ಫಸ್ಟ್ ಚೇಂಬರ್ಗೆ ಸ್ಟೋರ್ ಮಾಡ್ಕೊತಾರೆ. ಅದಾದ್ಮೇಲೆ ಅವರು ನೆಕ್ಸ್ಟ್ ಸೆಕೆಂಡ್ ಚೇಂಬರ್, 3rd ಚೇಂಬರ್, 4th ಚೇಂಬರ್ ಈ ತರ ಕಳ್ಕೊತಾರೆ. ನಾವು ಆ ಟೈಮಲ್ಲಿ ಅವ್ರನ್ನ ಎತ್ತೋಕ್ ಹೋದ್ರೆ ಕೆಲವೊಂದ್ಸಲ ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಯಾವುದೇ ಆ ಥರ ರೂಮಿನೇಟಿಂಗ್ 4 ಚೇಂಬರ್ಸ್ ಇರೋ ಪ್ರಾಣಿಗಳನ್ನ ಎತ್ಕೊಳಕ್ ಹೋಗ್ಬೋದು. ಈಗ ಒಳಗಡೆ ಹೋಗೋಣ. ಬನ್ನಿ ಮುಟ್ಬೋದು. ಈಗ ಈ ತರ ಸೈಡ್ ಇಂದ ಮುಟ್ಬೋದು. ಮುಟ್ಟುವ ಏನು ಮಾಡೋದು. ಮತ್ತೆ ನಮ್ಮ ಆಫ್ರಿಕನ್ ಪಿಗ್ಮಿ ಗೋಟ್ ಜೊತೆಗೆ ನಮ್ಮ ಆಫ್ರಿಕಾ ದೇಶದ ಮೇಕೆಗಳ ಜೊತೆಗೆ ನಮ್ಮ ಇಂಡಿಯನ್ ಗೋಟ್ಸ್ ಕೂಡ ಇದಾರೆ. ಇಲ್ಲಿ ಇದ್ದಾರೆ ನೋಡಿ, ಬ್ಲಾಕ್ ಮತ್ತೆ ವೈಟ್ ಇರೋರು, ಇವರು ನಮ್ಮ ಇಂಡಿಯನ್ ಗೋಟ್ಸ್. ನಾನು ಹೇಳ್ದಂಗೆ ನೋಡಿ, ಇವರೆಲ್ಲ ಹೈಟ್ ಇರ್ತಾರೆ, ಕಿವಿ ತುಂಬಾ ಉದ್ದ ಇರುತ್ತೆ, ಕಾಲುಗಳು ತುಂಬಾ ಉದ್ದ ಇರುತ್ತೆ. ಇವ್ರ ಹೆಸರು ಸಾಲ್ಟ್ ಅಂತ, ವೈಟ್ ಇರೋರು. ಬ್ಲಾಕ್ ಇರೋರು ಪೆಪ್ಪರ್ ಅಂತ ಹೇಳಿ, ಸಾಲ್ಟ್ ಅಂಡ್ ಪೆಪ್ಪರ್ ಅಂತ ನಮ್ಮ ಇಂಡಿಯನ್ ಗೋಟ್ಸ್. ಮತ್ತೆ ಇಲ್ಲೊಬ್ರು ರೆಡ್ ಬೆಲ್ಟ್ ಇದಾರೆ ನೋಡಿ, ಇವನ ಹೆಸರು ಲ್ಯಾಂಬಾ ಅಂತ. ಈ ಟೀಮ್ಗೆ ಕ್ಯಾಪ್ಟನ್ ಇವರೇನೆ, ರೆಡ್ ಬೆಲ್ಟ್ ಇರೋರು. ರೆಡ್ ಬೆಲ್ಟ್ ಇರೋ ಪ್ರಾಣಿಗಳನ್ನ ಯಾರನ್ನೂ ಮುಟ್ಟಕ್ ಹೋಗ್ಬೇಡಿ, ಯಾಕಂದ್ರೆ ಅವರು ಸ್ವಲ್ಪ ಜನಗಳ ಜೊತೆ ಹೊಸ ಪರಿಚಯ ಆಗಿರ್ತಾರೆ. ಮತ್ತೆ ಜನಗಳ ಜೊತೆ ಮೀಟ್ ಮಾಡೋದು ಅಷ್ಟೊಂದು ಇಷ್ಟ ಆಗಿರೋದಿಲ್ಲ ಅವ್ರಿಗೆ. ನೋಡಿ ಆಮೆ ಏನು ಮಾಡೋದಿಲ್ಲ. ಓಕೆ, ಇದು ಯಾವ ಪ್ರಾಣಿ ನೀವು ಹೇಳ್ತೀರಾ? ಆಮೆಗಳಲ್ಲೇ ತುಂಬಾ ಜಾತಿ ಅಂದ್ರೆ ಸ್ಪೀಸೀಸ್ ಇದೆ. ಟರ್ಟಲ್ ಅಂತ ಹೇಳ್ತಾರೆ, ಟಾರ್ಟೈಸ್ ಅಂತ ಹೇಳ್ತಾರೆ. ಟರ್ಟಲ್ ಟಾರ್ಟೈಸ್ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಟರ್ಟಲ್ ಅಂದ್ರೆ ಆಮೆ ಅಂತ ನೀವು ಹೇಳಿದ್ರಲ್ವಾ, ಅದು ಬಂದು ಸಮುದ್ರದ ಆಮೆ. ಅವ್ನು ಯಾವುದೇ ಆಮೆಗಳಿಗೆ ನೋಡ್ಬೇಕಂದ್ರೂ ಫಸ್ಟ್ ಅವ್ರ ಕಾಲನ್ನ ನೀವು ನೋಡ್ಬೇಕು. ಅವ್ರ ಕಾಲನ್ನ ನೋಡಿ ನೀವು ನೀರಲ್ಲಿ ಇಡ್ತಾರ, ನೆಲದ ಮೇಲೆ ಇಡ್ತಾರ ಅಂತ ಕಂಡುಹಿಡಿಬೇಕಾಗುತ್ತೆ. ಟರ್ಟಲ್ ಅಥವಾ ಸಮುದ್ರದ ಆಮೆ ಅಂತ ಹೇಳಿದ್ರೆ ಅವ್ರಿಗೆ ಕಾಲು ಬಂದು ಸ್ಲೀಪರ್ಸ್ ತರ ಕಾಲಿರುತ್ತೆ. ಇವಾಗ ಸ್ವಿಮ್ ಮಾಡೋರೆಲ್ಲ ಹಾಕ್ತಾರೆ ಅದನ್ನ, ಸ್ಲೀಪರ್ಸ್ ತರ ಕಾಲಿರುತ್ತೆ. ಅದರಿಂದ ಸಮುದ್ರದ ಆಮೆ ಬಂದು 90%, 90% ನೀರಲ್ಲಿ ಇರ್ತಾರೆ, 10% ನೆಲದ ಮೇಲೆ ಬರ್ತಾರೆ, ಮೊಟ್ಟೆ ಇಡ್ಬೇಕಾದ್ರೆ ಮಾತ್ರ. ಮತ್ತೆ ಟಾರ್ಟೈಸ್ ಅಂತ ಹೇಳಿದ್ರೆ ನೆಲದ ಆಮೆ, ಅದು ಬಂದು ಲ್ಯಾಂಡ್ ಅನಿಮಲ್. ಅಂದ್ರೆ ಅವ್ರಿಗೆ ನೀವು ಕಾಲ್ ಅಬ್ಸರ್ವ್ ಮಾಡಿದ್ರೆ ರೌಂಡ್ ಶೇಪ್ ಅಲ್ಲಿ ಆನೆ ತರ ಕಾಲಿರುತ್ತೆ. ಅದರಿಂದ ಯಾವಾಗ ನೆಲದ ಮೇಲೆ ಇರುತ್ತೆ. ನೀವು ಟಾರ್ಟೈಸ್ ತಗೊಂಡ್ಬಂದು ನೀರಲ್ಲಿ ಬಿಟ್ರೆ ಅವ್ರಿಗೆ ಸ್ವಿಮ್ ಬರೋದಿಲ್ಲ, ಮುಳುಗಿ ಸತ್ತ ಹೋಗ್ತಾರೆ. ಇದನ್ನ ಟೆರಾಪಿನ್ ಅಂತ ಹೇಳ್ತಾರೆ. ಟೆರಾಪಿನ್ ಬಂದು ಟರ್ಟಲ್ ಫ್ಯಾಮಿಲಿಗೆ ಬರುತ್ತೆ, ಆಮೆ ಫ್ಯಾಮಿಲಿಗೆ ಬರುತ್ತೆ. ಇವ್ರಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಡಕ್ಸ್ಗೆಲ್ಲ ಇರುತ್ತಲ್ವಾ, ಬಾತ್ಕೋಳಿಗೆಲ್ಲ ವೆಬ್ಬಿಡ್ ಫೀಟ್ ಅಂತ ಹೇಳ್ತಾರೆ ಅದನ್ನ. ಆ ತರ ಅವ್ರಿಗೆ ಸ್ಕಿನ್, ಚರ್ಮನೂ ಇರುತ್ತೆ, ಉಗುರು ಇರುತ್ತೆ. ಇದರಿಂದ ನೀರಲ್ಲೂ ಇರ್ಬೋದು, ಅವರು ನೆಲದ ಮೇಲೂ ಇರ್ಬೋದು, ಎರಡರಲ್ಲೂ ಇರ್ತಾರೆ. ಇದನ್ನ ಟೆರಾಪಿನ್ ಅಂತ ಹೇಳ್ತಾರೆ. ಇದು ಟೆರಾಪಿನಲ್ಲಿ ಒಂದು ಬ್ರೀಡು ರೆಡ್ ಇಯರ್ ಸ್ಲೈಡರ್ ಅಂತ. ಅವ್ರ ಕಿವಿ ಹತ್ರ ಒಂದು ರೆಡ್ ಕಲರ್ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದರಿಂದ ರೆಡ್ ಇಯರ್ ಸ್ಲೈಡರ್ ಅಂತ ಹೇಳ್ತಾರೆ. ಇವಾಗ ನಾನು ಶೆಲ್ ಟಚ್ ಮಾಡ್ತಾ ಇದೀನಿ, ಇವಾಗ ಅವ್ರಿಗೆ ನಿಮ್ ಪ್ರಕಾರ ಫೀಲ್ ಆಗುತ್ತಾ ಅವ್ರಿಗೆ ನಾನು ಟಚ್ ಮಾಡ್ತಾ ಇದೀನಿ ಅಂತ ಹೇಳಿ? ಆಗಲ್ಲ ಅನ್ಸುತ್ತಲ್ವಾ? ಆಕ್ಚುಲಿ ಪ್ರತಿಯೊಂದು ಆಮೆಗಳಿಗೂ ನಮ್ಮ ಭೂಮಿ ಮೇಲೆ ಎಷ್ಟು ಆಮೆಗಳು ವಾಸ ಮಾಡ್ತೀವಿ ಅಷ್ಟು ಆಮೆಗಳಿಗೆ ನಾವು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಟ್ಯಾಪ್ ಮಾಡಿದ್ರೆ ಕುಟ್ಟಿದ್ರೆ ನೋವು ಕೂಡ ಆಗುತ್ತೆ, ಪೈನ್ ಕೂಡ ಆಗುತ್ತೆ. ಇನ್ ಕೇಸ್ ನಾನು ಇಲ್ಲಿಂದ ಅವ್ರನ್ನ ಕೆಳಗಡೆ ಬಿಟ್ರೆ ಈ ಶೆಲ್ ಹೊಡೆದೋಗೋ ಚಾನ್ಸಸ್ ಇದೆ, ಬ್ರೇಕ್ ಆಗೋ ಚಾನ್ಸಸ್ ಇದೆ. ತುಂಬಾ ಜನ ನಮ್ಮ ಇರುಕರು ಬಂದು ನಮ್ಗೆ ಒಂದು ಮೂಢನಂಬಿಕೆ ಹೋಗ್ತಿರೋದು ಏನಂದ್ರೆ ಇದ್ರ ಮೇಲೆ ಕಲ್ಲೆ ತಾಕಿದ್ರೆ ಏನಾಗೋದಿಲ್ಲ, ಮತ್ತೆ ಆನೆ ತುಳಿದ್ರೆ ಏನೋ, ಅದೆಲ್ಲ ಸುಳ್ಳು, ಮೂಢನಂಬಿಕೆ ಅಷ್ಟೇ. ಜಸ್ಟ್ ಅವ್ರ ಶೆಲ್ ಅಬ್ಸರ್ವ್ ಮಾಡಿ ನೀವು, ಬೇರೆ ಬೇರೆ ಯಾರಿದೆಯಾ ಅವ್ರ ಬಾಡಿಯಿಂದ ಎಲ್ಲ ಕನೆಕ್ಟ್ ಆಗಿದೆ ಅಲ್ವಾ, ಅವ್ರ ಬಾಡಿಗೆ ಒಂದು ಕನೆಕ್ಟ್ ಆಗಿರೋಂಥ ಶೆಲ್ ಪಾರ್ಟ್ ಇದು. ಅದರಿಂದ ಅವ್ರಿಗೆ ಬೆನ್ಮೂಳೆ, ನರ್ವೆಂಡಿಂಗ್ಸ್, ನರ್ಗಳೆಲ್ಲ ಕನೆಕ್ಟ್ ಆಗಿರುತ್ತೆ. ಇವಾಗ ನಮ್ಗೆ ಹೇಗೆ ಸ್ಕಿನ್ಗೆ ಉಗುರು ಕಚ್ಕೊಂಡಿದೆ ಅಲ್ವಾ, ಇದೇ ತರನೇ ನಮ್ಮ ಉಗುರು ಜೋರಾಗಿ ಪ್ರೆಸ್ ಮಾಡೋ ಪೇನ್ ಆಗುತ್ತಲ್ವಾ, ಅದೇ ತರನೇ ಇವ್ರಿಗೂ. ಇದು ಯಾವ ಮೆಟೀರಿಯಲ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ನೇಲ್ ಮತ್ತೆ ಹೇರ್, ನಮ್ಮ ಉಗುರು ಮತ್ತೆ ಕೂದಲು ಕೆರಟಿನ್ ಅನ್ನೋ ಮೆಟೀರಿಯಲ್ ಆಗಿದೆ, ಅದೇ ಮೆಟೀರಿಯಲ್ ಈ ಶೆಲ್ ಕೂಡ ಆಗಿರೋದು. ಮತ್ತೆ ಇವರೆಲ್ಲ ಈ ಟೆರಾಪಿನ್ಗಳೆಲ್ಲ ಒಂದು 30 ರಿಂದ 35 ವರ್ಷ ಬದುಕ್ತಾರೆ. ಟರ್ಟಲ್ ಟಾರ್ಟೈಸ್ಗಳೆಲ್ಲ 150 ರಿಂದ 170 ವರ್ಷ ಬದುಕೋ ಕೆಪಾಸಿಟಿ ಇದೆ. ನೀವು ಟಚ್ ಮಾಡ್ಬೋದು ಈ ಟೆರಾಪಿನ್ನ, ಜೆಂಟಲ್ ಆಗಿ ಟಚ್ ಮಾಡಿ, ಟ್ಯಾಪ್ ಮಾಡಬೇಡಿ. ಏನು ಮಾಡೋದಿಲ್ಲ, ಮುಟ್ಟು ಹೆದರ್ಕೊಂತೀರಾ. ಮತ್ತೆ ಇದು ಫೀಡಿಂಗ್ ಟೈಮ್. ಈಗ ಅವ್ರಿಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲ ಬಾಯಲ್ಲಿ ತಗೋತಾ ಇದ್ದಾರೆ, ಬಟ್ ಇಲ್ಲಿ ತಿಂತಾ ಇಲ್ಲ ಅವರು, ಒಳಗಡೆ ಹೋಗಿ ನೀರಲ್ಲಿ ತಿಂತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇದೆಲ್ಲ ಪೆಲೆಟ್ ಸ್ವಲ್ಪ ಆಡಿರೋದ್ರಿಂದ ಇಲ್ಲಿ ಬಾಯಲ್ಲಿ ತಗೊಂಡು ಅವ್ರು ನೀರ್ ಜೊತೆ ತಿನ್ನೋದ್ರಿಂದ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಈಸಿಯಾಗಿ ತಿನ್ನೋದಕ್ಕೆ ಈಸಿ ಆಗುತ್ತೆ ನೀರ್ ಜೊತೆ ತಿಂದ್ರೆ.
ಇದು ಒಂದೇ ಆಹಾರ ತಿನ್ನೋದು ಇದು? ಇಲ್ಲ, ಇದ್ರ ಜೊತೆ ಇವ್ರು ಎರಡು ಮಿಶ್ರಾಹಾರಿಗಳು ತಿನ್ನೋದು ಇವರು. ಇವಾಗ ನೀರಲ್ಲಿ ಯಾವ್ದಾದ್ರು ಇನ್ಸೆಕ್ಟ್ಗಳು, ಯಾರೋ ಹುಳಗಳು ಯಾರು ಸಿಕ್ಕರೆ ಅದನ್ನು ತಿಂತಾರೆ. ಅದ್ರ ಜೊತೆ ನಾವು ಸೊಪ್ಪು, ತರಕಾರಿ ಮತ್ತೆ ಈ ತರ ಹೆಲ್ದಿ ಪೆಲೆಟ್ಸ್ ಅವ್ರಿಗೆ ಇದನ್ನ ಕೂಡ ತಿಂತಾರೆ ಅವರು. ಅಂದ್ರೆ ಪ್ರಾಪರ್ ಡಯಟ್ ಇರುತ್ತೆ. ಇವತ್ತು ಇದನ್ನ ಕೊಟ್ಟರೆ ನಾಳೆ ಮತ್ತೆ ಬೇರೆ ಕೊಡ್ತೀವಿ. ಸೊಪ್ಪು ಹಣ್ಣುಗಳು ಕೊಡ್ತೀವಿ, ಕೆಲವೊಂದ್ಸಲ ತರಕಾರಿಗಳು ಕೊಡ್ತೀವಿ, ಆತರ. ಇಲ್ಲಿ ಎಷ್ಟು ಕುದುರೆ ನೋಡ್ತಾ ಇದೀರಾ ಹೇಳ್ತೀರಾ? 3 ಇದೆಯಾ? ಇಲ್ಲಿರೋದು ಒಂದೇ ಕುದುರೆ. ಇವ್ರನ್ನ ಕುದುರೆ ಅಥವಾ ಹಾರ್ಸ್ ಅಂತ ಹೇಳ್ತೀವಿ. ಇವ್ರನ್ನ ಗಿಡ್ಡ ಕುದುರೆ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಪೋನೀಸ್ ಅಂತ ಹೇಳ್ತೀವಿ. ಪೋನೀಸ್ ಅಥವಾ ಗಿಡ್ಡ ಕುದುರೆ ಅಂತ ಹೇಳಿದ್ರೆ ಇದು ಒಂದು ಕುದುರೆ ಜಾತಿ ಪ್ರಾಣಿ. ಇವ್ರನ್ನು ಕೂಡ ಕುದುರೆ ಅಂತಾರೆ. ಒಂದು ಡಿಫ್ರೆಂಟ್ ಬ್ರೀಡ್ ಅಷ್ಟೇ. ಇವಾಗ ಈ ಪೋನೀಸ್ಗಳನ್ನ ನೀವು ಜಾಸ್ತಿ ಇವರೆಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಾರೆ ಇವರು. ಇವ್ರನ್ನ ಪೋನೀಸ್ ಅಂತ ಹೇಳ್ತಾರೆ. ಇವ್ರು ತುಂಬಾ ಚೆನ್ನಾಗಿ ಓಡ್ತಾರೆ. ಫಾಸ್ಟ್ ಆಗಿ ಓಡೋ ಅಂತಂದ್ರೆ ಇದು ರೇಸ್ ಹಾರ್ಸ್, ರೇಸ್ ಕುದುರೆ ಇದು. ಅಲ್ಲಿ ಬ್ರೌನ್ ಇರೋರು ಬಂದು ಈಶಾ ಅಂತ ಹೇಳಿ, ಅವ್ರಿಗೆ ಸುಮಾರು ಒಂದು 17 ವರ್ಷ ವಯಸ್ಸಾಗಿದೆ. ಪಕ್ಕದಲ್ಲಿರೋ ವೈಟ್ ಬಂದು ಗಬ್ಬರ್ ಅಂತ ಹೇಳಿ, ಇವ್ರು ಸುಮಾರು ಒಂದು 20 ವರ್ಷ ವಯಸ್ಸಾಗಿದೆ. ಇವಳ ಹೆಸರು ಮಾಯಾ ಅಂತ ಹೇಳಿ. ಎಷ್ಟು ವರ್ಷ ಇವ್ರಿಗೆ ಆಗಿರ್ಬೋದು ನೀವೇ ಗೆಸ್ ಮಾಡ್ತೀರಾ? ಎಷ್ಟು ವರ್ಷ ಇರ್ಬೋದು? 30 ವರ್ಷ ಇರ್ಬೋದಾ? ಎಲ್ಲ ಒಂದು 10-12 ಇಯರ್ಸ್ ಅಷ್ಟೇ. 10-12 ಇಯರ್ಸ್, 10 ವರ್ಷ ಆಗಿದೆ ಅವ್ರಿಗೆ. ಜನವರಿ ಬಂದ್ರೆ 11 ಇಯರ್ಸ್, 11 ವರ್ಷ ಆಗುತ್ತೆ. ನೋಡೋದಿಕ್ಕೆ ಇವ್ರಿಗಿಂತ ದೊಡ್ಡವ್ರ ತರ ಕಾಣಿಸ್ತಾರೆ, ಆದ್ರೆ ವಯಸ್ಸು ಕಡಿಮೆ ಆಗಿರುತ್ತೆ. ನಾನು ಹೇಳ್ದಾಗೆ ಇದು ಕುಳ್ಳ ಜಾತಿ ಕುದುರೆಗಳು. ಇವರೆಲ್ಲ ಇಷ್ಟೇ ಹೈಟ್ ಬೆಳೆಯೋದು. ನಾನು ಹೇಳ್ದಾಗೆ ತುಂಬಾ ಚೆನ್ನಾಗಿ ಬೆಟ್ಟ ಗುಡ್ಡ ಹತ್ತಾರೆ. ಇವರೆಲ್ಲ ಓಡೋದಿಕ್ಕೆ ಬಳಸ್ತಾರೆ. ಮಾಯಾ ಬಂದು ಒಂದು ರಿಜೆಕ್ಟ್ ಆಗಿರೋಂಥ ರೇಸ್ ಕುದುರೆ. ಯಾಕೆ ಅಂತ ಹೇಳಿದ್ರೆ ಅವರ ಹೂಫ್ ಅಥವಾ ಗೊರಸು ಅಂತ ಅವ್ರ ಕಾಲಲ್ಲಿ ಶೂ ತರ ಸ್ಟ್ರಕ್ಚರ್ ನೋಡ್ತಾ ಇದೀರಲ್ವಾ, ಅದು ರೈಟ್ ಸೈಡ್ ಬಲಗಡೆ ಇರೋಂಥ ಒಂದು ಕಾಲ್ ಗೊರಸು ನೋಡಿ ಬೇರೆ ಕಾಲ್ಗಿಂತ ಸ್ವಲ್ಪ ಚಿಕ್ಕದಾಗಿದೆ ಗೊರಸು. ಅದರಿಂದನೇ ತುಂಬಾ ಫಾಸ್ಟ್ ಆಗಿ ಓಡಕ್ಕಾಗಲ್ಲ ಅಂತ ಹೇಳಿ ರೇಸ್ ಕೋರ್ಸ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಇವಾಗ ಫಸ್ಟ್ ಎಲ್ಲ ರಿಜೆಕ್ಟ್ ಆಗಿರೋ ಆರ್ಸ್ನೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಮುಂಚೆ ಎಲ್ಲ ಶೂಟ್ ಔಟ್ ಮಾಡಿ ಸಾಯಿಸ್ತಾ ಇದ್ರು, ಮರ್ಸಿಕಿಲ್ ಅಂತ ನಡೀತಿತ್ತು. ಈಗ ಅದು ಬ್ಯಾನ್ ಆಗಿರೋದ್ರಿಂದ ಪೇನ್ಲೆಸ್ ಇಂಜೆಕ್ಷನ್, ನೋವಿಲ್ದಿರಂತ ಇಂಜೆಕ್ಟ್ ಮಾಡಿ ಸಾಯಿಸ್ತಿದ್ದಾರೆ. ಯಾಕೆ ಅಂತ ಅವ್ರು ಯಾಕೆ ಸಾಯಿಸಿದ್ರು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಅವ್ರ ಬಾಡಿ ವೆಯ್ಟ್ ಗೆಸ್ ಮಾಡಿ, ತೂಕ ಎಷ್ಟಿರ್ಬೋದು ಅವರು? ಜಸ್ಟ್ ಒಂದು ಗೆಸ್ ಮಾಡಿ. ಇದು ಕ್ಲಾಸ್ ರೂಮ್ ಅಲ್ಲ, ನಾನು ನಿಮ್ಗೆ ಟೀಚರ್ ಅಲ್ಲ. ಓಕೆ, 300 ಇರ್ಬೋದಾ ಮ್ಯಾಮ್? ನೀವು 300 ಇರ್ಬೋದಾ? 550 600 kg ಇದ್ದಾರೆ. 550 to 600 kg. ಈ ಎಲ್ಲಾ ಕುದುರೆಗಳೇನಂದ್ರೆ ಅವ್ರ ದೇಹದ ತೂಕಕ್ಕೆ 10% ಊಟ ಮಾಡ್ಬೇಕು ಅವರು. ಅಂದ್ರೆ ಮಾಯಾಗ ಒಂದ್ ದಿವಸಕ್ಕೆ 55 ರಿಂದ 60 kg ಊಟ ಕೊಡಬೇಕು. ಇವಾಗ ರಿಜೆಕ್ಟ್ ಆಗಿರೋಂಥ ರೇಸ್ ಕುದುರೆ ಇಟ್ಕೊಂಡು ಸುಮ್ಮನೆ 60 kg ಊಟ ಕೊಡ್ಬೇಕಂದ್ರೆ ತುಂಬಾ ಅದು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಇವ್ರನ್ನ ನೋಡ್ಕೊಳಕ್ ಸಪರೇಟ್ ಒಬ್ರನ್ನ ಆಳ್ ನೀಡಬೇಕಾಗಿ ಸಂಬಳ ಕೊಟ್ಟು. ಅದರಿಂದ ಮುಂಚೆ ಎಲ್ಲ ಶೂಟ್ ಮಾಡಿ ಸಾಯಿಸಿದ್ರು, ಈಗ ಪೇನ್ಲೆಸ್ ಇಂಜೆಕ್ಷನ್ ಮಾಡಿ ಸಾಯಿಸ್ತಾ ಇದ್ದಾರೆ. ನಾವು ಕೂಡ ಒಂದು ಪುಣೆ ಸ್ಟಡ್ ಫಾರ್ಮ್ ಅಂದ್ರೆ ಬ್ರೀಡಿಂಗ್ ಸೆಂಟರ್, ಅದು ಅಂದ್ರೆ ಕುದುರೆಗಳು ಮರಿ ಹಾಕುವಂತ ಒಂದು ಜಾಗ ಅದು. ಅಲ್ಲಿಂದ ರಕ್ಷಣೆ ಮಾಡಿ ತಗೊಂಡ್ಬರ್ತೀವಿ ಮಾಯನ. ಮತ್ತೆ ಮಾಯಾಗ ನೋಡಿ ರೆಡ್ ಬೆಲ್ಟ್ ಹಾಕ್ತಿದೀವಿ. ರೆಡ್ ಬೆಲ್ಟ್ ಇರೋ ಯಾವುದೇ ಪ್ರಾಣಿಗಳನ್ನ ನಮ್ಮ ಪ್ರಾಣಿ ಮಾತ್ರ ಹೊರಗಡೆ ಇದ್ರೆ ಮುಟ್ಟಕ್ ಹೋಗ್ಬೇಡಿ. ರೆಡ್ ಅಂದ್ರೆ ಡೇಂಜರ್ ಏನಲ್ಲ. ಇವಾಗ ಟ್ರಾಫಿಕ್ ರೂಲ್ಸ್ ಎಲ್ಲ ನೀವು ರೆಡ್ ಬಂದಿದ ತಕ್ಷಣ ಏನ್ ಮಾಡ್ತೀರಾ? ನಿಂತ್ಕೊಂಡ್ಬಿಡ್ತೀರಲ್ವಾ, ಸ್ಟಾಪ್ ಅಥವಾ ನೋ ಅಂತ ಹೇಳಿ. ಮತ್ತೆ ಈಶಾ ಗಬ್ಬರು ಅಷ್ಟೇ. ಇವ್ರಿಗೊಂದು ಕ್ಯೂಟ್ ಸ್ಟೋರಿ ಇದೆ. ಅಂದ್ರೆ ಈಶಾ ಬಂದು ನಮ್ಮ ಕನಕಪುರ ರೋಡಲ್ಲಿ ಒಂದು ಹಳ್ಳದಲ್ಲಿ, ರಾಜಕಾಲುವೆ ಹಳ್ಳದಲ್ಲಿ ಬಿದ್ದೋಗಿರ್ತಾರೆ ಸ್ಲಿಪ್ ಆಗಿ. ಆಗ ನಾವು ರಕ್ಷಣಾ ಕೇಂದ್ರ ಆಗಿರೋದ್ರಿಂದ, ರೆಸ್ಕ್ಯೂ ಸೆಂಟರ್ ಆಗಿರೋದ್ರಿಂದ ನಮ್ಗೊಂದು ಫೋನ್ ಬರುತ್ತೆ. ನಾವು ಕ್ರೇನ್ ಮುಖಾಂತರ ಇಲ್ಲಿಂದ ಕರ್ಕೊಂಡೋಗಿ ಬೆಲ್ಟ್ ಎಲ್ಲ ಹಾಕಿ ಲಿಫ್ಟ್ ಮಾಡಿ ಹೊರಗಡೆ ತೆಗಿತೀವಿ. ಅಲ್ಲೇ ಫಸ್ಟ್ ಏಡ್, ಸ್ವಲ್ಪ ಏಟ್ಗಳಾಗಿರುತ್ತೆ, ಅಲ್ಲೇ ಫಸ್ಟ್ ಏಡ್ ಮಾಡ್ತೀವಿ. ಅಲ್ಲಿಂದ ನಮ್ಮ ಓನರ್ ಏನಿರ್ತಾರೆ, ಓನರ್ ತೋಟದಲ್ಲಿ ನಾವು ಇಟ್ಟಿರ್ತೀವಿ. ಒಂದು 3 ದಿನ ಆದ್ಮೇಲೆ ನಮ್ಮ ಫೌಂಡರ್ ಗೇಟ್ ಹತ್ರ ಬಂದು ಇವರು ಗಬ್ಬರ್ ಬಂದು ಸೌಂಡ್ ಮಾಡ್ತಾ ಇರ್ತಾನೆ. ಆಗ ನಮಗ್ ಶಾಕ್ ಆಗುತ್ತೆ, ಯಾರೋ ಬಂದು ಗೇಟ್ ಹತ್ರ ಸೌಂಡ್ ಮಾಡ್ತೀರ ಅಂತ ಬಂದು ನೋಡಿದ್ರೆ ಗಬ್ಬರ್ ಅವರು. ಅಲ್ಲಿ ನಮಗ್ ಶಾಕ್ ಆಗಿ ಅಲ್ಲಿರೋ ಲೋಕಲ್ಸ್ ನ ಕೇಳ್ತೀವಿ. ಅಲ್ಲಿರೋ ಲೋಕಲ್ಸ್ ಹೇಳ್ತಾರೆ ಈಶಾ ಮತ್ತೆ ಗಬ್ಬರು ತುಂಬಾ ವರ್ಷದಿಂದ ಜೋಡಿಯಾಗಿದ್ದಂತ ಒಂದು ಪ್ರಾಣಿಗಳು ಇವರು. ಅದರಿಂದ ಯಾರೋ ಈಶಾನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅವ್ರು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ಇಬ್ರು ಬೇರೆದ್ ಮಾಡೋದ್ ಬೇಡ ಅಂತ ಹೇಳಿ ತಗೊಂಬಂದು ನಮ್ಮ ಪ್ರಾಣಿ ತಗೊಂಡಿಟ್ಕೋತೀವಿ ರಕ್ಷಣೆ ಮಾಡಿ. ನಮ್ಮ ಪ್ರಾಣಿಗೆ ಮೊದಲನೇ ಪ್ರಾಣಿ ಇವರೇ, ಈಶಾ ಮತ್ತೆ ಗಬ್ಬರು. ಇವರಿಂದನೇ ಪ್ರಾಣಿ ಸ್ಟಾರ್ಟ್ ಆಗುತ್ತೆ. ಈ 2 ಪ್ರಾಣಿಯಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು 1300+ ರಕ್ಷಣೆ ಮಾಡಿರುವಂತ ಪ್ರಾಣಿಗಳಿದೆ ನಮಗೆ. ಈಗ ಹುಲ್ ಕೊಡ್ತೀನಿ. ಹೌದು, ಇದೆಲ್ಲ ಅಂದ್ರೆ ಹಿಂದೆ ಇವಾಗ ಅಂದ್ರೆ ಇವ್ರನ್ನ ಬಳಸ್ಕೊಂಡಿದ್ದ ಜನಗಳು ಏನಂದ್ರೆ ಸ್ವಲ್ಪ ಜಾಸ್ತಿ ಭಾರ ಹಾಕಿ ಕಾಲ ಹತ್ರ ಆಗಿದೆ. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಭಾರ ಓಡ್ತಾರೆ. ಇರಲ್ಲ ನೀವು ನೋಡಿರ್ತೀರಾ, ಜಟ್ಕಾ ಗಾಡಿಲಿ ನೋಡಿರ್ತೀರಾ, ಶಾಂಗಾ ಬಂಡಿಲ್ ನೋಡಿರ್ತೀರಾ. ಕೆಲವೊಂದ್ಸಲ ರೈಲ್ವೆ ಸ್ಟೇಷನ್ ಎಲ್ಲ ವಸ್ತುಗಳನ್ನ ಹೊರೋದಿಕ್ಕೆ ಅಂತ ಬಳಸ್ತಾರೆ. ನೋಡೋದಿಕ್ ಮಾತ್ರ ಕುಳ್ಳದಾಗಿದ್ರು ತುಂಬಾ ಚೆನ್ನಾಗಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ. ಅವ್ರನ್ನ ಮುಟ್ಬೋದು ನೀವು. ಈಶಾ ಮತ್ತೆ ಗಬ್ಬರ್ನ ಮುಟ್ಟಿ. ಹೇಗೆ ಅಂದ್ರೆ ಸೈಡ್ ಇಂದ, ನ್ಯಾಕ್ ಸೈಡ್ ಇಂದ ಮುಟ್ಬೇಕಂತ ಹೇಳಿದ್ರೆ ಇವ್ರಿಗೆ ಕಣ್ಣು ಸೈಡ್ ಅಲ್ಲಿ ಇದೆ, ನಮ್ ತರ ಮುಂದೆ ಇಲ್ಲ. ಅದರಿಂದ ಅವ್ರಿಗೆ ಹಣೆ ಭಾಗ ಮತ್ತೆ ಬಾಲ ಎರಡೂ ಕಾಣೋದೇ ಇಲ್ಲ ಅವ್ರ ಲೈಫ್ ಅಲ್ಲಿ. ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ. ಹುಲ್ಲು ಕೊಡ್ತೀನಿ, ಎಲ್ರಿಗೂ ತಿನ್ಸಿ ಹುಲ್ಲು, ಮಾಯಾಗೂ ತಿನ್ಸ್ಬೋದು. ಬಟ್ ಮುಟ್ಟಾಗಿದ್ರೆ ಈಶನ್ ಮಾತ್ರ ಸೈಡ್ ಇಂದ ಮುಟ್ಟಿ. ಸ್ವಲ್ಪ ಹಿಂದೆ ಬನ್ನಿ. ತಗೊಳ್ಳಿ ಹುಲ್ಲು ತಿನ್ಸು, ಹಿಡ್ಕೋ ಹುಲ್ಲು ತಿನ್ಸು. ತಿಂತದ್ ನೋಡಿ, ಅಡಿಲ್ಲ. ಮಾಯಾಗೂ ತಿನ್ಸ್ಬೋದು. ಮಾಯನ್ ಟಚ್ ಮಾಡಕ್ ಟ್ರೈ ಮಾಡಬೇಡಿ. ತಿನ್ಸ್ತೀಯಾ?
ಇಡು ತಿಂತ ತಿನ್ನಿಸ್ತೀರಾ? ತಿನ್ಸು ಕೊಡೋದಕ್ಕೆ. ಅದು ಕೊಡು. ಇಲ್ಲಿ ಗಬ್ಬರ್ ತಿಂದಿದ್ದಾಯ್ತು ನೋಡಿ. ಅದು ಕೊಡು. ಬಿಟ್ಬಿಡಿ ಈಗ. ನೋಡಿ ಮ್ಯಾಮ್, ತಿಂದಿದ್ದಾಯ್ತು ನೋಡಿ. ತುಂಬಾ ಫ್ರೆಂಡ್ಲಿ ಇದ್ದಾನೆ ಇಲ್ಲಿ ಇರೋರಲ್ಲಿ. ಇದು ಕೂಡ ಒಂದು ರಕ್ಷಣೆ ಮಾಡಿದಂತ ಒಂದು ಕೋಳಿ. ಓಕೆ. ರಕ್ಷಣೆ ಅಂದ್ರೆ ಕೆಲವೊಬ್ರು ಸಾಕಿರ್ತಾರೆ, ತಂದು ಕೊಟ್ಟಿರ್ತಾರೆ. ಇವಾಗ ಅವ್ರಿಗೆ ಅಂದ್ರೆ ಅವ್ರಿಗೂ ಅದನ್ನ ತಿನ್ನೋದಕ್ಕೆ ಆಗೋದಿಲ್ಲ, ಸಾಕಿರೋ ಕೋಳಿಗಳಾಗ್ಲಿ ಪ್ರಾಣಿಗಳಾಗ್ಲಿ. ಬೇರೆಯವ್ರಿಗೆ ನಂಬಿಕೆ ಇರೋರಿಗೆ ಕೊಡ್ಬೇಕು ಅವರು. ಬೇರೆಯವ್ರಿಗೆ ಕೊಟ್ರೆ ಅದನ್ನು ಕೂಡ ಅವರು ತಿಂದಿರ ಇಟ್ಕೋತಾರೆ ಅಂತ ನಂಬಿಕೆ ಇರೋದಿಲ್ಲ ಅವ್ರಿಗೆ. ನವಿಲ್ ಜಾತಿ ಅಂದ್ರೆ ಈ ಪೆಸೆಂಟ್ ಫ್ಯಾಮಿಲಿಗೆ ಸೇರಿರುವಂತಹ ಪಕ್ಷಿಗಳಲ್ಲಿ ಯಾವಾಗ್ಲೂ ಗಂಡು ಪಕ್ಷಿನೇ ತುಂಬಾ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಪಕ್ಷಿನ ಆಕರ್ಷಣೆ ಮಾಡೋದಕ್ಕೆ. ಬಾಲ್ ಪೈಥಾನ್ ಅಂತ ಹೇಳಿದ್ರು, ಇವರು ರೆಸ್ಟ್ ಮಾಡೋದು, ಸೊ ಮಲಗಬೇಕು ಅನ್ನೋದು ಏನ್ ಮಾಡ್ತಾರೆ, ಫುಲ್ ಬಾಲ್ ತರ ಕರ್ಲ್ ಅಪ್ ಆಗಿ ಮಲ್ಕೊಳ್ತಾರೆ. ಓಕೆ, ನಿಮ್ ಕೈ ಮುಂದೆ ಒಂದ್ ಕೈ ಮುಂದೆ ಮಾಡಿ. ಬರ್ಡ್ಸ್ ಏನ್ ಬರಲ್ಲ, ಆರಾಮಾಗಿದೆ ಅದೆಲ್ಲ ಕೈ ಮಾಡಿ. ನಾವು ಆರ್ಚರ್ ಫಿಶ್ ಅಂತ ಹೇಳ್ತೀವಿ. ಆರ್ಚರ್ ಫಿಶ್ ಅಥವಾ ಬಿಲ್ಲುಗಾರ ಮೀನು ಅಂತ. ಓಕೆನಾ. ಸೊ ಯಾಕೆ ಇವ್ರನ್ನ ಬಿಲ್ಲುಗಾರ ಮೀನು ಅಂತ ಹೇಳ್ತೀವಿ ಅಂತ ನೋಡೋಣ. ಇವ್ರನ್ನ ನಾವು 2 ಜಾಗದಲ್ಲಿ ನೋಡ್ಬೋದು. ಒಂದು ಆಸ್ಟ್ರೇಲಿಯಾದಲ್ಲಿ, ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ನೋಡೋದಾದ್ರೆ ಸುಂದರ್ಬನ್.